ಓಂ ಶ್ರೀ ಗುರುಭ್ಯೋ ನಮಃ. ಆಲಿಸಿರಿ ಕಂದಮ್ಮಗಳೇ, ಈ ನಿಮ್ಮ ಗುರುಗಳ ಪ್ರೀತಿಯ ಮನವಿ, ಈ ನಿಮ್ಮ ಗುರುಗಳ ಪ್ರೀತಿಯ ಮನವಿ. ಆಲಿಸಿರಿ ಕಂದಮ್ಮಗಳೇ, ಈ ನಿಮ್ಮ ಗುರುಗಳ ಪ್ರೀತಿಯ ಮನವಿ, ಈ ನಿಮ್ಮ ಗುರುಗಳ ಪ್ರೀತಿಯ ಮನವಿ. ಹಿರಿಯರಿಗೆ ತಲೆಬಾಗಿ ಗುರುಗಳಿಗೆ ಶರಣಾಗಿ, ಕಲಿತ ವಿದ್ಯೆಯೇ ಭೂಷಣ, ವಿನಯ ಕೀರ್ತಿಗೆ ಕಾರಣ. ಆಲಿಸಿರಿ ಕಂದಮ್ಮಗಳೇ, ಈ ನಿಮ್ಮ ಗುರುಗಳ ಪ್ರೀತಿಯ ಮನವಿ, ಈ ನಿಮ್ಮ ಗುರುಗಳ ಪ್ರೀತಿಯ ಮನವಿ. ಪ್ರತಿಕ್ಷಣ ಹೊಸದಾರೆ. ಪ್ರತಿ ಮನುಕುಲದ ಏಳಿಗೆಗೆ ವಿದ್ಯೆ ಹಾಗೂ ಕಲಿಕೆಯೇ ಪೂರಕ. ಇಂದು ನಾವೆಲ್ಲರೂ ಕೂಡ ಅರಿವೇ ಗುರು ಈ ಕಾರ್ಯಕ್ರಮದಲ್ಲಿ ವಿದ್ಯೆಯೊಂದಿಗೆ ವಿನಯ ವಿಧೇಯತೆ ಇದ್ದರೆ ಬದುಕು ಸುಂದರ ಎನ್ನುವಂತಹ ವಿಚಾರವನ್ನು ನಾವು ನೀವು ಎಲ್ಲರೂ ತಿಳಿದುಕೊಳ್ಳೋಣ. ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಕಲಿಕೆ ಕಲಿಯುವವರ ಸ್ವತ್ತು. ಕಲಿಕೆಗೆ ಬೇಕಿಲ್ಲ ಯಾವುದೇ ಹೊತ್ತು, ಕಲಿಕೆಗಾಗಿ ಕೊಡಬೇಕು ಹೆಚ್ಚು ಹೊತ್ತು. ಕಲಿಕೆಗೆ ಆಗದೆಂದು ಆಪತ್ತು, ಕಲಿಕೆ ಮರೆತಲ್ಲಿಯೇ ವಿಪತ್ತು. ಕಲಿಕೆಗೆ ಬೇಡವೇ ಬೇಡ ಗತ್ತು, ಕಲಿತವನೇ ತಿಳಿಹನು ಕಲಿಕೆಯ ಗಮ್ಮತ್ತು. ಕಲಿಕೆಯ ಮಹತ್ವ ಎಲ್ಲರಿಗೂ ಗೊತ್ತು, ಕಲಿಕೆಗಾಗಿ ಮಾಡಿಕೊಳ್ಳಿ ಸ್ವಲ್ಪ ಪುರುಸೊತ್ತು. ಈ ವಿದ್ಯಾಭ್ಯಾಸ, ಇದರಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನು ಬರೆದು ನೋಡುತ್ತೇವೆ. ವೃತ್ತಿಯಲ್ಲಿ ಬೇಕಾದಷ್ಟು ಪರೀಕ್ಷೆಗಳನ್ನು ಅನುಭವಿಸಿ ನೋಡುತ್ತೇವೆ. ಜೀವನದಲ್ಲಿ ಎಷ್ಟೆಷ್ಟೋ ಪರೀಕ್ಷೆಗಳನ್ನು ಎದುರು ನೋಡುತ್ತೇವೆ. ಬದುಕಿನುದ್ದಕ್ಕೂ ಒಂದಷ್ಟು ಪರೀಕ್ಷೆಗಳನ್ನು ಹೆದರಿ ನೋಡುತ್ತೇವೆ. ಈ ಕಲಿಕಾ ವಿಚಾರವಾಗಿ, ಅಂದರೆ ವಿದ್ಯೆ ವಿನಯ ವಿಧೇಯತೆ, ಈ ವಿಚಾರವಾಗಿ ನಾವೆಲ್ಲರೂ ತಿಳಿಯಬೇಕಾದಂತಹ ಬಹುಮುಖ್ಯವಾದಂತಹ ಅಂಶ. ಕಲಿಕೆಯಲ್ಲಿರಲಿ ಆಸಕ್ತಿ, ಕಲಿಕಾ ಪ್ರತಿಭೆಗಿದೆ ಪ್ರಶಸ್ತಿ. ಕಲಿಕೆ ಆಲಿಸಿದಲ್ಲಿ ಪ್ರೇರಣಾಶಕ್ತಿ, ಕಲಿಕೆಯಾಗಬೇಕು ಪ್ರಚೋದನಾಶಕ್ತಿ. ಕಲಿಕೆಗೆ ಕಲಿಕೆಯೊಂದೇ ಆಸ್ತಿ, ಈ ಕಲಿಕೆಗೆ ಮನಸ್ಸೊಂದೇ ಸಾಕ್ಷಿ. ಜೀವನದಲ್ಲಿ ಗುರು ಮತ್ತು ಗುರಿ ಇರಬೇಕು. ವಿದ್ಯೆ ಇದ್ದರೆ ಎಂತಹ ಬಡತನವನ್ನು ಮೆಟ್ಟಿ ನಿಲ್ಲಬಹುದು. ಆದರೆ ವಿದ್ಯೆಯ ಮಹತ್ವಕ್ಕಿಂತ ಇವೆಲ್ಲವೂ ಇದ್ದಾಗ ವಿನಯ ಅತೀ ಮುಖ್ಯ. ಹಲವು ಬಾರಿ ಮೊದಲಿನ 3 ಸಿಕ್ಕಾಗ ವಿನಯಕ್ಕೆ ಸ್ಥಾನ ಸಿಗೋದು ಅಪರೂಪ. ಏಕೆಂದರೆ ಮನುಷ್ಯ ಒಂದು ಹಂತ ತಲುಪಿದ ಮೇಲೆ ಆತನಿಗೆ ಅರಿವಿಲ್ಲದಂತೆ ಅಹಂ ಆವರಿಸಿಕೊಂಡು ಬಿಡುತ್ತದೆ. ನಾನು ಎಂಬ 2 ಅಕ್ಷರದ ಕಬಂಧ ಬಾಹುವಿನಲ್ಲಿ ಬಂದಿಯಾಗುವ ಪರಿಣಾಮ ಸಾಧನೆಯ ಪಿತ್ತ ನೆತ್ತಿಗೇರುತ್ತದೆ. ಆದರೆ ಇದು ಬಲು ಅಪಾಯಕಾರಿ. ಬದಲಾದ ಸನ್ನಿವೇಶದಲ್ಲಿ ಇಂದು ನಾವೆಲ್ಲರೂ ಸಹ ವಿದ್ಯಾವಂತರಾಗುತ್ತಿದ್ದಾರೆ ಅಥವಾ ಆಗುತ್ತಿದ್ದೇವೆ. ಅದಕ್ಕೆ ತಕ್ಕಂತೆ ಉದ್ಯೋಗವನ್ನು ಪಡೆಯುತ್ತಿದ್ದಾರೆ. ಆದರೆ ಅದೇಕೋ ವಿನಯ ಎಂಬ ಭೂಷಣವನ್ನು ಕಳಚಿಕೊಳ್ಳುತ್ತಿದ್ದಾರೆ. ದರ್ಪದ ಮಾತು, ಸ್ಪಂದಿಸದೇ ಇರುವ ಮನೋಭಾವ ಹೆಚ್ಚುತ್ತಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವಿನಯತೆ ಮತ್ತು ವಿಧೇಯತೆ ಎರಡೂ ಮಾಯವಾಗುತ್ತಿದೆ. ತಮ್ಮ ಶಿಕ್ಷಣಕ್ಕೆ ಹೆತ್ತವರು ಪಡುವ ಕಷ್ಟದ ಅರಿವಿನ ಕೊರತೆ ಅವರಿಗಿದೆ. ಗುರು ಎಂದರೆ ದೇವರಿಗಿಂತ ದೊಡ್ಡವನು ಎಂಬ ನಂಬಿಕೆ ನಡೆಯುತ್ತಿರುವ ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಗಳು ಇಂದು ಗುರುವಿಗೆ ಅಸಡ್ಡೆತನವನ್ನು ತೋರಿಸುತ್ತಿದ್ದಾರೆ. ಮೌಲ್ಯಗಳು ಮರೆಯಾಗುತ್ತಿವೆ. ಅಲ್ಲದೆ ಈಗಿನ ವಿದ್ಯಾರ್ಥಿಗಳಲ್ಲಿ ಓದಿನ ಶಿಸ್ತು ಕ್ಷಣಿಸುವುದರ ಜೊತೆಗೆ ಗುರು ಹಿರಿಯರ ಬಗ್ಗೆ ಅನಾದರ ಎದ್ದು ಕಾಣುತ್ತಿದೆ. ನಮ್ಮ ವರ್ತನೆಯಲ್ಲಿ ಎಂದೂ ಕೂಡ ಬದಲಾವಣೆ ಆಗಬಾರದು. ವರ್ತನೆಗಳು ನಾಚಿಕೆಗೆ ಈಡಾಗಬಾರದು. ತಂದೆಯ ಸ್ಥಿತಿ
ಆತನ ಕಾರಣ, ಓದಿಸುತ್ತಿರುವಂತಹ ಕಾರಣ, ಇವೆಲ್ಲವನ್ನು ನಾವು ಕಲಿಯಬೇಕು. ತಂದೆಯೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು. ಹಾಗೆ ಓದುವ ಪ್ರಮೇಯವನ್ನು ನಾವು ತಿಳಿದುಕೊಳ್ಳಬೇಕು. ಏಕೆ ಹೀಗೆ ಅನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ನಿನಗಾಗಿ ನಿನ್ನ ತಂದೆ ಪಟ್ಟ ಕಷ್ಟದ ಅರಿವು ನೀನು ಅರ್ಥ ಮಾಡಿಕೊಳ್ಳಬೇಕು. ನಿನಗೇನು ಕೊರತೆಯಾಗುತ್ತಿದೆ ಎಂದು ನೀನೇ ಅರ್ಥೈಸಿಕೊಳ್ಳಬೇಕು. ಜೀವನ ಪೂರ್ತಿ ಮಾಡಿದ ದುಡಿಮೆ ಮಕ್ಕಳಿಗೋಸ್ಕರವೇ ಹೊರತು ಬೇರೆ ಯಾರಿಗೂ ಅಲ್ಲ. ಇಂದಿನ ತಲೆಮಾರು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿಲ್ಲ ಎನ್ನುವ ಕಾರಣಕ್ಕೆ ಅವರನ್ನು ತುಚ್ಛವಾಗಿ ಕಾಣಬಾರದು. ಹೆತ್ತವರು ದೇವರ ಸಮಾನರು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅವರೇ ಇಲ್ಲದಿದ್ದರೆ ನಾವೆಂದು ಇರುತ್ತಿದ್ದೇವೆಯೇ? ಒಮ್ಮೆ ಚಿಂತಿಸಿ ನೋಡಿ ಎಂದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ತಪ್ಪಿನ ಅರಿವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಾಳೆ ನಾವು ಶಿಕ್ಷಣವನ್ನು ಪೂರೈಸಿ ದೊಡ್ಡ ಹುದ್ದೆಗೆ ಹೋದರೂ ಸಹ ನಮ್ಮ ತಂದೆಯೇ, ನಮ್ಮ ತಾಯಿಯೇ. ನಾವು ಅದನ್ನು ನಮ್ಮನ್ನು ರೂಪಿಸಿದಂತಹ ಶಿಲ್ಪಿ ನನ್ನ ತಂದೆ ಎನ್ನುವುದನ್ನು ನಾವು ಮರೆಯಬಾರದು. ನಾವು ಏನು ತಪ್ಪು ಮಾಡುತ್ತಿದ್ದೇವೆ ಅನ್ನುವುದನ್ನು ಕೂಡ ನಾವು ಮರೆಮಾಚಬಾರದು. ವರ್ತನೆಗಳು ನಾಚಿಕೆಗೀಡಾಗಬಾರದು. ನಾಚಿಕೆಯಿಂದ ತಲೆ ತಗ್ಗಿಸಬಾರದು. ನಾವು ಅಂತಹ ಒಳ್ಳೆಯ ಮಹತ್ವಪೂರ್ಣವಾದಂತಹ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಮನಸ್ಸು ಮರ್ಕಟವಿದ್ದಂತೆ ಚಂಚಲ, ಎಲ್ಲವೂ ಸರಿ, ಆದರೆ ಮನಸ್ಸಿಗೆ ಇರುವ ಶಕ್ತಿ ಅಗಾಧ. ಅದನ್ನು ನಾವು ಯಾವ ರೀತಿ ಮತ್ತು ಯಾವ ಕೆಲಸಕ್ಕೆ ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ನಿರ್ಣಯವಾಗುತ್ತದೆ. ಕೆಲವೊಮ್ಮೆ ಈ ಮನಸ್ಸು ನಮ್ಮನ್ನು ವಂಚಿಸುತ್ತದೆ, ವಂಚನೆ ಮಾಡುತ್ತದೆ ಎಂದರೆ ಮನಸ್ಸೆ ಅಥವಾ ಮೋಸ ಹೋಗುತ್ತಿದ್ದೇವೆಂದರ್ಥವಲ್ಲ. ಅದು ತಪ್ಪು ಎಂದು ಗೊತ್ತಿದ್ದರೂ ಯಾವುದೋ ಅನಿವಾರ್ಯಕ್ಕೆ ಅಥವಾ ಮೋಹಕ್ಕೆ, ಪಾಶಕ್ಕೆ ಸಿಲುಕಿ ದುಡುಕಿನ ನಿರ್ಧಾರಕ್ಕೆ ಪ್ರೇರೇಪಿಸುತ್ತದೆ. ಮುಂದೆ ಅದರಿಂದಾಗುವ ಪರಿಣಾಮ ಎದುರಿಸುವ ಸಂದರ್ಭ ಬಂದಾಗ ಪಶ್ಚಾತ್ತಾಪ ಪ್ರಜ್ಞೆ ಜಾಗೃತವಾಗುತ್ತದೆ. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ. ಈ ಸಂಭವನೀಯ ಅನಾಹುತ ಅರಿವು ಇದ್ದರೆ ಮನುಷ್ಯ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ. ಇದೇ ಮನಸ್ಸಿನಿಂದ ಸತ್ಕಾರ್ಯಗಳನ್ನು ಮಾಡಬಹುದು. 4 ಜನರಿಗೆ ನೆರವಿನ ಹಸ್ತವನ್ನು ಚಾಚಿ ಸಮಾಜದಲ್ಲಿನ ಅಶಕ್ತರಿಗೆ ಶಿಕ್ಷಣವನ್ನು ಕೊಡಿಸಬಹುದು. ಹೀಗೆ ಸತ್ಕಾರ್ಯಗಳ ದೊಡ್ಡ ಪಟ್ಟಿಯೇ ನಮ್ಮೆದುರು ಇದೆ. ಇದರಲ್ಲಿ ನಮಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿದಾಗ ಮನಸ್ಸಿಗಾಗುವ ಅಥವಾ ಮಾನವನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಇಲ್ಲದಿದ್ದರೆ ಈ ಬದುಕು ನಿರರ್ಥಕ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯದ್ರೊಳಗೆ ಸಂಸಾರದೊಳಗೆ ಗಂಡ ಗುಂಡಿ. ಧನ್ಯವಾದಗಳು.